ಸರ್ಕಾರದ ಟನಲ್ ಯೋಜನೆಗೆ ಬಿಜೆಪಿ ಸಿಕ್ಕಾಪಟ್ಟೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿಯಿಂದ ಅಭಿಯಾನವೂ ಕೂಡ ಆರಂಭ ಆಗಿದೆ. ಟನಲ್ ಹೆಸರಲ್ಲಿ ಬೆಂಗಳೂರಿನ ಕೆರೆಗಳ ನಾಶ ಯತ್ನ ಆರೋಪ. ಅಂದ್ರೆ ಟನಲ್ ಮಾಡುವಂತ ಹೆಸರಿನಲ್ಲಿ ಬೆಂಗಳೂರಿನ ಕೆರೆಗಳನ್ನ ನಾಶ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡ್ತಾ ಇದೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಈಗ ಸಹಿ ಸಂಗ್ರಹ ಅಭಿಯಾನ ಆರಂಭ ಮಾಡಿದೆ. ಬೆಂಗಳೂರಲ್ಲಿ ಟನಲ್ ಹೆಸರಿನಲ್ಲಿ ಬೆಂಗಳೂರಿನ ಕೆರೆಗಳನ್ನ ನಾಶ ಮಾಡ್ತಾ ಇದೆ ಸರ್ಕಾರ ಅನ್ನೋ ಆರೋಪ. ಸ್ಯಾಂಕಿ ಕೆರೆ ಉಳಿಸುವಂತೆ ಬಿಜೆಪಿಯಿಂದ ಸಹಿ ಸಂಗ್ರಹ ಅಭಿಯಾನ ಆರಂಭ ಆಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಅಭಿಯಾನ ಶುರುವಾಗಿರೋದು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ಶಾಸಕ ಅಶ್ವಥ್ ನಾರಾಯಣ ಅವರು ಕೂಡ ಭಾಗಿಯಾಗಿದ್ದಾರೆ, ಗೋಪಾಲಯ್ಯನವರಿದ್ದಾರೆ, ಮಾಜಿ ಕಾರ್ಪೊರೇಟರ್ಗಳು ಕೂಡ ಭಾಗಿಯಾಗಿದ್ದಾರೆ. ಕೆರೆಗಳ ಬಳಿ ಪರಿಶೀಲನೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ಸರ್ಕಾರದ ಟನಲ್ ಯೋಜನೆಗೆ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಟನಲ್ ಯೋಜನೆ ಅಂತ ಬಂದಾಗ ಸಹಜವಾಗಿ ಬಿಜೆಪಿ ಮೊದಲಿನಿಂದಲೂ ಕೂಡ ವಿರೋಧವನ್ನ ಮಾಡುತ್ತಲೇ ಬಂದಿದೆ. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ತೇಜಸ್ವಿ ಸೂರ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಹೋಗಿ ಈ ಪ್ಲಾನ್ ಬಗ್ಗೆ ಇದರಲ್ಲಾಗುವಂಥ ನಷ್ಟ ಆಗಿರಬಹುದು ಅಥವಾ ತೊಂದರೆ ಆಗಿರಬಹುದು, ಸಮಸ್ಯೆಗಳಾಗಿರ್ಬೋದು, ಏನೇನು ಪ್ಲಸ್ ಇದೆ, ಏನೇನು ಮೈನಸ್ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿದ್ರು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅದನ್ನ ಬೇರೆ ರೀತಿಯಾಗಿ ತೆಗೆದುಕೊಂಡ್ರು. ಅದು ಬೇರೆ ವಿಚಾರ. ಆದರೆ ಈ ವಿಚಾರವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿ ನಾಯಕರು ಇಲ್ಲಿಗೆ ಬಿಡ್ತಾ ಇಲ್ಲ. ಜನ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಸ್ಯಾಂಕಿ ಕೆರೆ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಸಹಿ ಸಂಗ್ರಹ ಅಭಿಯಾನವನ್ನ ಆರಂಭ ಮಾಡಿದೆ. ಟನಲ್ ಹೆಸರಲ್ಲಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಾ ಇದ್ದಾರೆ. ಪರಿಸರದ ಅಧ್ಯಯನ ಆಗಿದೆಯಾ? ಮಣ್ಣು ಪರೀಕ್ಷೆ ಮಾಡಿದ್ದಾರಾ? ಸರ್ಕಾರಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೊದಲ ಯೋಜನೆಯಲ್ಲಿ ಸ್ಯಾಂಕಿ ಕೆರೆ ಇರಲೇ ಇಲ್ಲ. ರಾತ್ರೋರಾತ್ರಿ ಟನಲ್ ಮಾರ್ಗ ಬದಲಾಗಿದೆ. ಸ್ಯಾಂಕಿ ಕೆರೆ ನಿರ್ನಾಮ ಮಾಡೋದಕ್ಕೆ ಇವರು ಮುಂದಾಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಆರೋಪ. ಜೊತೆಗೆ ಸರ್ಕಾರದ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಟನಲ್ ಹೆಸರಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡ್ತಾ ಇದೆ ಸರ್ಕಾರ. ಪರಿಸರದ ಅಧ್ಯಯನ ಆಗಿದೆಯಾ? ಮಣ್ಣು ಪರೀಕ್ಷೆ ಮಾಡಿದಾರಾ ಇವರು? ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾಡಿರೋದು. ಸುರಂಗ ರಸ್ತೆಯ ಪ್ರಾಜೆಕ್ಟ್ ಏನಿದೆ, ಆ ಪ್ರಾಜೆಕ್ಟಲ್ಲಿ ಈ ಸ್ಯಾಂಕಿ ಕೆರೆ ಪುರಾತನವಾದಂಥ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆದಂಥ ಸ್ಯಾಂಕಿ ಕೆರೆ. ಈ ಕೆರೆ ಇವತ್ತು ಗಂಧದ ಕೋಟೆ ಕೆರೆ. ಅದು ಸ್ಯಾಂಕಿ ಕೆರೆ ಮೊದಲು ಗಂಧದ ಕೋಟೆ ಕೆರೆ. ಈ ಕೆರೆನೂ ಕೂಡ ಇವತ್ತು ಕಬಳಿಕೆ ಮಾಡೋ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿಂದ ಎಕ್ಸಿಟ್ ಮತ್ತು ಒಳಹೋಗುವಂಥ ಎಂಟ್ರಿ ಇವೆರಡನ್ನೂ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಬಿರಿ ಪಾರ್ಕು, ಕೆರೆಗಳು ಈ ಜಾಗನೇ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಈ ಟನಲ್, ನಾವೇನು ಅಭಿವೃದ್ಧಿ ವಿರೋಧಿಗಳಲ್ಲ, ನಾವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿರೋಧಿಗಳಲ್ಲ. ಇನ್ನು 100 ಅಭಿವೃದ್ಧಿ ಮಾಡಲಿ, ನಾವು ಅಭಿವೃದ್ಧಿ ಪರವಾಗಿದ್ದೀರಿ, ಅಭಿವೃದ್ಧಿ ವಿರೋಧ ಇಲ್ಲ. ಆದರೆ ನೀವು ಲಾಲ್ಬಾಗಲ್ಲಿ ಪಾರ್ಕನ್ನು ಹುಡುಕ್ತೀರಾ, ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಹತ್ರ ಬಂದು ಕೆರೆ ಸ್ಥಳಗಳ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಬೇಜವಾಬ್ದಾರಿಯಾಗಿ ಇವತ್ತು ಲಾಲ್ಬಾಗ್ ಸ್ಥಳವನ್ನಾಗಲಿ, ಇವತ್ತು ಸ್ಯಾಂಕಿ ಕೆರೆಯನ್ನು, ಇಲ್ಲೇನು ಇವತ್ತು ಟನಲಿನ ಪ್ರಾಜೆಕ್ಟಿಗೆ ಇದನ್ನು ಬಳಕೆಯನ್ನು ಮಾಡ್ತಿದ್ದಾರೆ, ಅಳವಡಿಸ್ಕೊಂಡಿದ್ದಾರೆ. ಇದು ಸಂಪೂರ್ಣವಾಗಿ ಪರಿಸರ ಮತ್ತು ಪ್ರಕೃತಿಯ ವಿರೋಧವಾಗಿದೆ. ಸ್ಯಾಂಕಿಯನ್ನು ನಿರ್ನಾಮ ಮಾಡೋಕ್ಕೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಸ್ಯಾಂಕಿ ಕೆರೆಯನ್ನು ಉಳಿಸಲಿಕ್ಕೆ ಇವತ್ತು ಈ ಭಾಗದ ಜನರು, ಇಡೀ ನಗರದ ಬೆಂಗಳೂರಿನ ಜನರು ಸಂಪೂರ್ಣವಾಗಿ ಬದ್ಧವಾಗಿ ಇವತ್ತು ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಈ ರೀತಿ ಚೆಲ್ಲಾಟ ಭಾರತೀಯ ಜನತಾ ಪಾರ್ಟಿ ನಾವು ಬಹಳ ಸ್ಪಷ್ಟ ಇದ್ದೀವಿ.
ಯಾವ DPR ಅನ್ನ ರಾಜ್ಯ ಸರ್ಕಾರ ಮಾಡಿದೆ ಆ DPR ಅವೈಜ್ಞಾನಿಕ ಇದೆ. ಬೆಂಗಳೂರಿಗೆ ಬೇಕಾದಂತ, ಬೆಂಗಳೂರಿಗೆ ಸರಿದೂಗುವಂತ DPR ಅನ್ನು ಅವ್ರು ಮಾಡಬೇಕು. ಇಲ್ಲಿ ಪರಿಸರವೇ ನಮಗೆ ಮುಖ್ಯ. ಬೆಂಗಳೂರನ್ನ ಏನಂತ ಕರೀತಾರೆ? ಬೆಂಗಳೂರನ್ನ ಉದ್ಯಾನವನ ಅಂತ ಕರೀತಾರೆ. ಬೆಂಗಳೂರನ್ನ ಒಂದು ಕಾಲದಲ್ಲಿ ಕೆರೆಗಳ ನಗರ ಅಂತ ಕರೀತಾ ಇದ್ವು. ನಮ್ಮ ಕರ್ನಾಟಕ ಜೊತೆ ಜೋಡಣೆ ಆಗಿತ್ತು, ಇದಕ್ಕೆ ಹೆಸರೇ ಕೆರೆಗಳ ಜೋಡಣೆ ಆಗಿತ್ತು. ಆದರೆ ಇವತ್ತು ರಾಜ್ಯ ಸರ್ಕಾರ ದುಡ್ಡು ಮಾಡೋದಕ್ಕಾಗಿ, ಕಮಿಷನ್ ಹೊಡೆಯೋದಕ್ಕಾಗಿ ಅವೈಜ್ಞಾನಿಕವಾದ